ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮಾಡುವ ಕೆಲಸ ನಿಧಾನವಾದರೂ ಪರವಾಗಿಲ್ಲ, ನಿರಂತರವಾಗಿರಲಿ, ನೀವು ಗೆದ್ದೇ ಗೆಲ್ಲುವಿರಿ. ಖಂಡಿತ ಅಲ್ವಾ ಸ್ನೇಹಿತರೆ? ಕೆಲವೊಬ್ಬರಿಗೆ ಏನಂದರೆ ತುಂಬಾ ಫಾಸ್ಟಾಗಿ ಎಲ್ಲದೂ ಕೂಡ ಆಗೋಗ್ಬಿಡ್ಬೇಕು ಅಂತಂದರೆ, ನಾವು ಇವತ್ತೇನೋ ಒಂದು ಪ್ರಯತ್ನ ಪಟ್ಟಿದ್ದೀವಿ ಅಂದರೆ ನಾಳೆನೇ ನಮ್ಗೆ ಅದ್ರ ಪ್ರತಿಫಲ ಸಿಗಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತವಾಗ್ಲೂ ಇದು ತಪ್ಪು ಅಂತಲೇ ಆಗುತ್ತೆ. ಆದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ 90% ಮೆಂಬರ್ಸ್ ಮೈಂಡ್ಸೆಟ್ ಇದೇ ರೀತಿ ಇದೆ ಅಂತಲೇ ಹೇಳ್ಬೋದು. ಇವಾಗ ಏನೋ ಒಂದು ಬಿಸ್ನೆಸ್ ಮಾಡಿರ್ತೀರ ನೀವು ಅಂತಂದರೆ, ಈ ತಿಂಗಳು ನಾನು ಇನ್ವೆಸ್ಟ್ ಮಾಡಿದ್ದೀನಪ್ಪ, ನೆಕ್ಸ್ಟ್ ಮಂತೆ ನನಗೆ ಎಲ್ಲನೂ ರಿಟರ್ನ್ ಬಂದುಬಿಡಬೇಕು, ನಾನು ಇನ್ವೆಸ್ಟು ಹಾಗೆಯೇ ಎಕ್ಸ್ಟ್ರಾ ಏನು ಬರೋದಿರುತ್ತಲ್ವ ನಮಗೆ ಎಲ್ಲನೂ ಕೂಡ ಬರಲೇಬೇಕು ನೆಕ್ಸ್ಟ್ ಮಂತಲ್ಲಿ ನನಗೆ ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಅದಕ್ಕೆ ತಕ್ಕಂತೆ ನಿಮಗೇನಾದ್ರು ಪ್ರತಿಫಲ ಸಿಕ್ಕಿಲ್ಲ ಅಂತ ಅಂದಾಗ ನೀವು ತುಂಬಾ ಡಿಮೋಟಿವೇಟ್ ಆಗಿಬಿಡ್ತೀರಾ. ಆವಾಗ ನೀವು ಪಡ್ತಿದ್ದಂತಹ ಪ್ರಯತ್ನಗಳೆಲ್ಲನೂ ಕೂಡ ನೀವು ಕೈ ಬಿಡ್ತೀರಾ. ಹಾಗೆ ಇಷ್ಟು ವರ್ಷ ಅಥವಾ ಇಷ್ಟು ಕಾಲ ಅವನ ಕೆಲಸಕ್ಕೋಸ್ಕರ ಏನು ನೀವು ಪ್ರತಿಫಲನ ಮೀನ್ಸ್ ಅಂದರೆ ಏನೋ ಒಂದು ಎಫರ್ಟನ್ನು ಹಾಕಿರ್ತೀರ ಅಲ್ವಾ, ಅದು ಕೂಡ ತುಂಬಾ ವ್ಯರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಮಾಡೋ ಕೆಲಸನ ಸ್ವಲ್ಪ ನಿಧಾನವಾಗಿ ಮಾಡಿದ್ರೂ ಪರವಾಗಿಲ್ಲ, ಆದರೆ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕಾಗುತ್ತೆ ಸ್ನೇಹಿತರೆ. ಇದು ಎಲ್ಲ ವಿಷಯದಲ್ಲೂ ಕೂಡ ನಮಗೆ ಅನುಭವ ಬಂದಿರುತ್ತೆ ಕೆಲವೊಮ್ಮೆ, ಓಕೆನಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಎಸ್ಪೆಷಲಿ ಇವಾಗ ಹೆಣ್ಮಕ್ಳಿಗೆ ಬರೋದೇನು ಹೇಳಿ, ಅದರಲ್ಲೂ ಆಫ್ಟರ್ ಮ್ಯಾರೇಜ್ ಅಂತೂ ತುಂಬ ಬೇಗನೆ ಹೆಣ್ಮಕ್ಳು ವೆಯ್ಟ್ ಗೇನ್ ಆಗಿಬಿಡ್ತೀವಿ ಅಲ್ವಾ. ಸೊ ಅವಾಗ ನಾವು ಅಂದ್ಕೊಳ್ಳೋದು ಯೂಶ್ವಲಿ, ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಹೌದು. ಹಾಗೆ ನನ್ನ ಸರೌಂಡಿಂಗ್ಸಲ್ಲಿ ನಮ್ಮ ಕೊಲೀಗ್ಸ್ಗಳಾಗಬಹುದು ಅಥವಾ ನನ್ನ ಸರೌಂಡಿಂಗ್ ರಿಲೇಟಿವ್ಸ್ ಆಗ್ಬೋದು, ಅವರು ಕೂಡ ಮಾತಾಡಿರೋ ಪ್ರಕಾರ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದೇನೆಂದರೆ, ಇವತ್ತು ಅಥವಾ ಒಂದು ವಾರ ನಾವು ಒಂದು ಪ್ರಯತ್ನ ಪಡ್ತೀವಿ ವೆಯ್ಟ್ ಲಾಸ್ಗೋಸ್ಕರ, ಓಕೆನಾ. ವಾಕ್ ಮಾಡೋದಾಗ್ಬೋದು, ಏನೋ ಒಂದು ಡ್ರಿಂಕ್ಸ್ ತೊಗೊಳ್ಳೋದಾಗಬಹುದು, ಡಯಟ್ ಮಾಡೋದು, ಎಲ್ಲ ಪ್ರಯತ್ನನೂ ಕೂಡ ಒಂದು ವಾರ ಮಾಡ್ತೀವಿ. ಸರಿ, ನಾವು ಒಂದು ವಾರದಲ್ಲಿ ಅಮ್ಮಮ್ಮ ನಿಮ್ಮ ಬಾಡಿಲಿ ಏನು ಚೇಂಜಸ್ ಆಗ್ಬೋದು ಹೇಳಿ? ಏನಿಲ್ಲ ಅಂದರೂ ಸ್ವಲ್ಪ ಇರುವಂತಹ ಫ್ಯಾಟ್ ಏನಿರುತ್ತಲ್ವ, ಅದು ಸ್ವಲ್ಪ ಅಂದರೆ ತುಂಬ ಏನಲ್ಲ. ಈಗ 100% ಅಂತ ಬಂದಾಗ ಅದರಲ್ಲಿ ಒಂದು 5% ಏನು ಬಾಡಿ ಅಥವಾ 5 ರಿಂದ 10% ಅಷ್ಟು ಬಾಡಿ ಬಂದುಬಿಟ್ಟು ನಿಮಗೆ ಸ್ವಲ್ಪ ಚೇಂಜಸ್ಸನ್ನು ಕಾಣಿಸ್ತಾ ಇರುತ್ತೆ. ಆದರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ತುಂಬಾ ಡ್ರಾಸ್ಟಿಕ್ ಆಗಿ ಚೇಂಜಸ್ ಆಗಬೇಕು ಅಂತ ಹೇಳಿಬಿಟ್ಟು, ಇವಾಗ ಯಾವುದೋ ಒಂದು ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ ನೋಡ್ತೀರಾ, ಅದಕ್ಕೆ ತಕ್ಕಂತೆ ನನಗೆ ಚೇಂಜಸ್ ಬೇಕು ಅಂತ ಹೇಳಿ ಅವರು 6 ಮಂತ್ಸ್ 8 ಮಂತ್ಸ್ ಅಂತ ತೋರಿಸಿರ್ತಾರೆ. ಅದು ನಿಮ್ಮ ಎಕ್ಸ್ಪೆಕ್ಟೇಷನಲ್ಲಿ 1 ವೀಕ್ 1 ಮಂತಲ್ಲಿ ಆಗಿಬಿಡಬೇಕು ಅಂದರೆ ಹೇಗಾಗುತ್ತೆ ಅಲ್ವಾ. ಹಾಗಾಗಿ ಅದನ್ನು ನೀವೇನು ಅನ್ಕೋತೀರಾ, ಅಯ್ಯೋ ಇದೆಲ್ಲ ತುಂಬ ಸ್ಲೋ ಅಲ್ವಾ, ಬೇಡಪ್ಪ ಯಾಕೆ ಬೇಕು ಅಂತ ಹೇಳಿ. ಎಷ್ಟೋ ವರ್ಷದಿಂದ ಇರುವಂತಹ ಬಾಡಿ ಫ್ಯಾಟು ಒಂದೇ ವಾರದಲ್ಲಿ ಕರಗಬೇಕು ಅಂದರೆ ಹೇಗೆ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟೆಲ್ಲ ಚೇಂಜಸ್ ಆಗಬೇಕು ಅಂದಾಗ ನಾವು ಚಿಕ್ಕ ಪುಟ್ಟ ಹೆಜ್ಜೆನ ಇಡಬೇಕು. ಇವಾಗ ಒಂದು ವಾರದಲ್ಲಿ ನೀವು ಒಂದು 10 ನಿಮಿಷ ಅಥವಾ ಕಾಲು ಗಂಟೆ ವಾಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಅದೇ ನೆಕ್ಸ್ಟ್ ವಾರದಿಂದ ನೀವು ಒಂದು ಅರ್ಧ ಗಂಟೆಗೆ ಬರಬೇಕು. ಅದಾದಮೇಲೆ ಅರ್ಧ ಗಂಟೆ ವಾಕ್ ಜೊತೆ ಸ್ವಲ್ಪ ಎಕ್ಸಸೈಸ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಚಿಕ್ಕ ಪುಟ್ಟದಾಗಿ ನೀವು ಎಂದೆಂದೇ ಹೆಜ್ಜೆ ನೆಡ್ತಾ ಹೋದಾಗ ಫೈನಲಿ ಒನ್ ಡೇ, ಓಕೆನಾ, ಒಂದು 2 ಮಂತ್ಸ್ಗೋ 3 ಮಂತ್ಸ್ಗೋ 6 ಮಂತ್ಸಿಗೋ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿರ್ತೀರಲ್ವ ಆ ರೀತಿಯಾದಂತಹ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಆದರೆ ಎಲ್ಲದಕ್ಕೂ ಕೂಡ ತಾಳ್ಮೆ ಇರಬೇಕು. ಹಾಗೆಯೇ ನಮ್ಮ ಪ್ರಯತ್ನಗಳನ್ನು ನಾವು ಬಿಡಲೇಬಾರ್ದು. ನಾವು ಪ್ರಯತ್ನನ ಯಾವತ್ತು ನಿಲ್ಲಿಸ್ತೀವಿ ಅಲ್ವಾ, ಅವತ್ತೇ ನಾವು ಯಾವ ಗುರಿಗಳನ್ನು ತಲುಪೋದಕ್ಕಾಗಲ್ಲ. ಆದ್ರೇ ನಾವು ಬರೀ ಆಸೆ ಪಡ್ಬೋದು ಅಷ್ಟೇ, ಬರೀ ಕನಸು ಕಾಣ್ಬೋದು ಅಷ್ಟೇ. ಆ ಕನಸನ್ನು ನಾವು ಯಾವತ್ತೂ ಕೂಡ ನನಸು ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಕನಸು ಕಾಣೋದು ತಪ್ಪಲ್ಲ. ಆ ಕನಸು ನನಸಾಗಬೇಕು ಅಂದರೆ ಆ ನನಸಿನ ಕಡೆಗೆ ನಿಮ್ಮ ಒಂದು ಪ್ರತಿ ಹೆಜ್ಜೆನೂ ಕೂಡ ನೀವು ನಿಧಾನಕ್ಕೆ ಇಡ್ತಾನೆ ಹೋಗಬೇಕಾಗುತ್ತೆ. ಹೆಜ್ಜೆ ಇಟ್ಟಿದ ತಕ್ಷಣ ನಮಗೆ ನಮ್ಮ ಮನೆ ದಾರಿ ಕಾಣಬೇಕು ಅಂದರೆ ಹೇಗಾಗುತ್ತೆ ಅಲ್ವಾ. ನೀವೆಲ್ಲೋ ಕಳೆದೋಗಿರ್ತೀರ, ನೀವು ದಾರಿ ಹುಡುಕಬೇಕು ಅಂತ ಅಂದಾಗ ಅದಕ್ಕೆ ತಕ್ಕಂತಹ ಪ್ರತಿಫಲಗಳು ಸಿಗಲೇಬೇಕು ಅಂತ ಅಂದಾಗ ನೀವು ನಿಮ್ಮ ಪ್ರಯತ್ನಗಳು ಕೂಡ ಹಾಗೇ ಇರಬೇಕಾಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ, ಆದರೆ ನಮ್ಮ ನಿರೀಕ್ಷೆಗೂ ಮೀರಿ ನಾವು ಕೆಲವೊಮ್ಮೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ನೋಡಿ, ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ನೀವು ಎಷ್ಟೋ ಕಷ್ಟಪಡ್ತಾ ಇರ್ತೀರೋ ಅದಕ್ಕೆ ತಕ್ಕಂತೆ ನೀವು ಒಂದು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ, ಆದರೆ ಅದಕ್ಕೂ ಮೀರಿ ನೀವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಿದಾಗ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಹಾಗಾಗಿ ಕೆಲಸದ ನಿಧಾನ ಆದರೂ ಪರವಾಗಿಲ್ಲ, ಒಂದಲ್ಲ ಒಂದಿನ ನನಗೆ ರಿಸಲ್ಟ್ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಎಲ್ಲ ನಿಮ್ಮ ಹೆಜ್ಜೆಗಳನ್ನು ಮುಂದಿಡ್ತಾ ಬನ್ನಿ. ಖಂಡಿತ ಜೀವನದಲ್ಲಿ ಇಂದಲ್ಲ ನಾಳೆ ನೀವು ಅಂದ್ಕೊಂಡಿರೋ ರೀತಿಯಲ್ಲಿಯೇ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾನು ವೆಯ್ಟ್ ಲಾಸ್ ಅನ್ನೋದನ್ನು ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ಹೇಳಿದ್ದೀನಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಘಟನೆಗಳನ್ನು ನೀವು ಉದಾಹರಣೆಯಾಗಿ ತಗೋಬೋದು, ಓಕೆನಾ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು
ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಬೋದು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕೊಡೋ ಬೆಲ್ ಐಕನ್ ಆನ್ ಮಾಡಿ. ಥ್ಯಾಂಕ್ ಯು.